ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ ಹಾಗೂ ರೈತರ ಬದುಕು ಸಮೃದ್ಧಿಯಾಗಲಿ ಎಂಬ ಸಂಕಲ್ಪದೊಂದಿಗೆ ಶೃಂಗೇರಿ ತಾಲೂಕಿನ ಕಿಗ್ಗಾದ ಪ್ರಸಿದ್ಧ ಶಾಂತ ಸಮೇತ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸರ್ಕಾರದ ಪರವಾಗಿ ಶಾಸಕ ಟಿಡಿ ರಾಜೇಗೌಡ ಅವರು ಶುಕ್ರವಾರ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಇದರ ಅಂಗವಾಗಿ 20 ಮಂದಿ ಋತ್ವಜರ ನೇತೃತ್ವದಲ್ಲಿ ಪರ್ಜನ್ಯ ಜಪ ಸೇರಿದಂತೆ ವಿವಿಧ ವೇದ ಪಾರಾಯಣ ಮತ್ತು ವಿಶೇಷ ಪೂಜೆಗಳು ನಿನ್ನೆ ನೆರವೇರಿದವು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಭಟ್, 20 ಮಂದಿ ಋತ್ವಜರ ನೇತೃತ್ವದಲ್ಲಿ ಪರ್ಜನ್ಯ ಜಪ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಾಗಿದೆ. ಮೊನ್ನೆ ಶಾಸಕ ಟಿಡಿ ರಾಜೇಗೌಡ ಅವರು ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿದ ಬಳಿಕ ಉತ್ತಮ ಮಳೆಯಾಗಿದೆ. ಇದು ದೇವರ ಕೃಪೆ ಮತ್ತು ಪ್ರಾರ್ಥನೆಗೆ ಸಿಕ್ಕ ಪ್ರತಿಫಲವಾಗಿದೆ ಅಂತ ಹೇಳಿದರು. ಶ್ರೀ ಶಾರದಾ ಗುರುಭ್ಯೋ ನಮಃ. ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಹಾಗೂ ತತ್ಕಾಲ ಸಂಜಾತರು ಜಗದ್ಗುರುಗಳು ಆದಂತಹ ಶ್ರೀ ವಿಧುಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಪರಮಾನುಗ್ರಹದಿಂದ, ಹಾಗೆಯೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರ ಆದೇಶದಂತೆ, ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಾರ್ಜ್ ಅವರ ಸಲಹೆಯಂತೆ ನಮ್ಮ ಶೃಂಗೇರಿ ಕ್ಷೇತ್ರ ಶಾಸಕರಾದ ಟಿ ಡಿ ರಾಜೇಗೌಡರ ನೇತೃತ್ವದಲ್ಲಿ ಮೊನ್ನೆ 3ನೇ ತಾರೀಕು ಇಲ್ಲಿ ಪ್ರಾರ್ಥನೆಯನ್ನು ಎಲ್ಲ ರೈತ ಬಾಂಧವರು ಹಾಗೆಯೇ ಎಲ್ಲ ಶೃಂಗೇರಿ ಭಾಗದ ಎಲ್ಲ ಜನತೆ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅವತ್ತು ಜಪಗಳನ್ನು ಮಾಡಿದ್ವಿ. ಇವತ್ತು ಸುಮಾರು ಒಂದು 20 ಜನ ಋತ್ವಿಜರ ನೇತೃತ್ವದಲ್ಲಿ ಪರ್ಜನ್ಯ ಜಪ ಹಾಗೂ ಇತರೆ ಜಪಗಳನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮನ ಮುಕ್ತಾಯ ಮಾಡಿದೆ. ಹಾಗಾಗಿ ನೀವು ನೋಡಿ, ಮೊನ್ನೆ ರಾಜೇಗೌಡರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣವೇ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಶೃಂಗೇರಿಯಲ್ಲಿ ಬಿಸಿಲು ವಾತಾವರಣ ಇತ್ತು, ಈ ಏಕ್ದಮ್ ಮಳೆ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಪ್ರಾರ್ಥನೆಗೆ ಯಾವತ್ತಿದ್ರೂ ಫಲ ಇದ್ದೇ ಇರುತ್ತೆ. ಋಷ್ಯಶೃಂಗೇಶ್ವರ ಅಂದರೆ ಮಳೆ ದೇವರು ಅಂತಲೇ ಇಡೀ ನಮ್ಮ ಪ್ರಪಂಚದಲ್ಲೇ ಅದು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಪ್ರಾರ್ಥನೆಗೆ ಯಾವತ್ತೂ ಫಲ ಇದೆ ಅನ್ನೋದನ್ನು ಮೊನ್ನೆ ನಾವು ಪ್ರಾರ್ಥನೆ ಮಾಡಿದಾಗ ಗೊತ್ತಿದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಫಲ ಇದೆ. ಯಾಕೆಂದರೆ ಶಿವಕುಮಾರ್ ಅವರು ಒಂದು ಮಾತಿನ ಯಾವಾಗಲೂ ಹೇಳ್ತಾ ಇರ್ತಾರೆ, ಪ್ರಯತ್ನಕ್ಕೆ ಫಲ ಸಿಗದೇ ಇರ್ಬೋದು, ಆದರೆ ಪ್ರಾರ್ಥನೆಗೆ ಯಾವತ್ತಿದ್ರೂ ಫಲ ಸಿಗುತ್ತೆ ಅಂತ ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ಮೊನ್ನೆ ನಾನು ಅದನ್ನು ಸಾಕ್ಷಿ ಆಯಿತು. ಈಗ ನೋಡಿರ್ಬೋದು ನೀವು, ಶೃಂಗೇರಿ ಹೊಳೆಯಲ್ಲಿ ಈ ಹಿಂದೆ 3 ದಿನದ ಹಿಂದೆ ದಾಟಲಿಕ್ಕೆ ಆಗ್ತಿತ್ತು. ಇವತ್ತು ಸಾಕಷ್ಟು ನೀರು ಹರಿದು ಬಂದಿದೆ, ಸಾಕಷ್ಟು ಮಳೆ ಆಗ್ತಾಯಿದೆ. ಇಡೀ ಭಾರತದಲ್ಲಿ ಮಳೆ ಆಗ್ತಾಯಿದೆ, ಕರ್ನಾಟಕದಲ್ಲಿ ಮಳೆ ಆಗ್ತಾಯಿದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆ ಆಗ್ತಾಯಿದೆ, ಹಾಗೆಯೇ ಶೃಂಗೇರಿ ಕ್ಷೇತ್ರಾದ್ಯಂತ ಮಳೆ ಆಗ್ತಾಯಿದೆ. ಹಾಗಾಗಿ ಯಾವತ್ತೂ ಅಷ್ಟೇ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ. ಒಂದು ಉದಾಹರಣೆ ಅಂದರೆ, ಮೊನ್ನೆ ಎಲೆಕ್ಷನ್ನಲ್ಲಿ ರೀಕೌಂಟಿಂಗಲ್ಲಿ ಇರ್ಬೋದು, ರಾಜೇಗೌಡರು 3 ದಿನ MLA ಸ್ಥಾನವನ್ನು ಕಳ್ಕೊಂಡ್ರು. ಅವರ ಪ್ರಾರ್ಥನೆಗೆ ಫಲ ಸಿಕ್ಕಿ 3 ದಿನದ ನಂತರ ಅವರು ಮತ್ತೆ MLA ಆದರು. ಹಾಗೆಯೇ ಯಾವತ್ತಿದ್ರೂ ಪ್ರಾರ್ಥನೆಗೆ ಫಲ ಸಿಗುತ್ತೆ. ಋಷ್ಯಶೃಂಗೇಶ್ವರ ಯಾವತ್ತಿದ್ರೂ ಸಹ ಮಳೆ ದೇವರು ಅಂತ ಪ್ರಖ್ಯಾತಿ ಪಡೆದವರು. ಯಾಕೆಂದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಆಸ್ಟ್ರೇಲಿಯಾದಲ್ಲಿ ಮಳೆ ಆಗಿತ್ತಂತೆ. ಹಾಗಾಗಿ ಈ ಋಷ್ಯಶೃಂಗೇಶ್ವರ ಮಳೆ ದೇವರು ಯಾವತ್ತೂ ಅವರು ಸೃಷ್ಟಿಯನ್ನು ಸೃಷ್ಟಿಸ್ತಾರೆ. ಹಾಗಾಗಿ ಋಷ್ಯಶೃಂಗೇಶ್ವರ ನಮ್ಮ ದೇವರಿಗೆ ಯಾವತ್ತೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಈ ಒಂದು ಪ್ರಾರ್ಥನೆಗೆ ಸಹಕರಿಸಿದಂಥ ಎಲ್ಲರಿಗೂ ನಾನು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಳಿಕ ದೇವಸ್ಥಾನದ ಮುಖ್ಯಸ್ಥರಾದ GN ಅರುಣಾಚಲ ಮಾತನಾಡಿ, ಕಿಗ್ಗಾದ ಈ ಕ್ಷೇತ್ರವು ಮಳೆಗಾಗಿ ಪ್ರಾರ್ಥಿಸುವ ಪುಣ್ಯ ಕ್ಷೇತ್ರವೆಂಬ ನಂಬಿಕೆ ಯುಗಗಳಿಂದಿದೆ. ಭಾರತದಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ಸೇರಿದಂತೆ ವಿದೇಶಗಳಲ್ಲಿಯೂ ಕೂಡ ಇಲ್ಲಿನ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಮಳೆಯಾಗಿರೋ ಬಗ್ಗೆ ಭಕ್ತರು ಹೇಳಿಕೊಂಡಿದ್ದಾರೆ. ರಾಜ್ಯದಲ್ಲಿ ಬರ ಅಥವಾ ಅತಿವೃಷ್ಟಿಯಂತಹ ಪರಿಸ್ಥಿತಿ ಎದುರಾದಾಗ ಮುಖ್ಯಮಂತ್ರಿ, ಸಚಿವರು ಹಾಗೂ ಜನಪ್ರತಿನಿಧಿಗಳು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುವ ಸಂಪ್ರದಾಯವು ಮುಂದುವರೆದಿದೆ ಅಂತ ತಿಳಿಸಿದರು. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಕಿಗ್ಗಾ ಕ್ಷೇತ್ರದಲ್ಲಿರುವಂಥ ಶ್ರೀ ಋಷ್ಯಶೃಂಗೇಶ್ವರ ಸ್ವಾಮಿಯು ರಾಮಾಯಣ ಕಾಲದಿಂದಲೂ ಸಹ ಯುಗಗಳಿಂದಲೂ ಮಳೆ ಕೊಡುವಂಥ ದೇವರು ಎಂದೇ ಹೆಸರುವಾಸಿಯಾಗಿದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇವನ್ ಬೇರೆ ಬೇರೆ ಪ್ರಪಂಚದಾದ್ಯಂತ ದೇಶಗಳಲ್ಲಿ ಅಂದರೆ ಆಸ್ಟ್ರೇಲಿಯಾದಲ್ಲೂ ಸಹ ಮಳೆ ತರಿಸಿದಂಥ ಋಷ್ಯಶೃಂಗರು ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಸಮಯದಲ್ಲಿಯೂ ಸಹ ಮಳೆ ಇಲ್ಲ ಅಥವಾ ಅನಾವೃಷ್ಟಿ ಆಗಿದೆ ಅಂದಾಗ ರಾಜ್ಯದ ದೊರೆಗಳು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಶಾಸಕರಿರ್ಬೋದು ಇಲ್ಲಿ ಬಂದು ಪೂಜೆ ಮಾಡಿದಾಗ
ತತ್ಕ್ಷಣದಲ್ಲೇ ಮಳೆ ಆಗಿರುವಂಥ ನಿದರ್ಶನಗಳು ಸಾಕಷ್ಟು ಇದೆ. ಅದು ಇತ್ತೀಚಿನ ದಿನ ಅಂದರೆ ನಿನ್ನೆ ಮೊನ್ನೆ ಸಹ ನಡೆದಿದೆ. ಸಾಮಾನ್ಯವಾಗಿ ಮಳೆಗಾಗಿ ಪರ್ಜನ್ಯ ಜಪ ಮತ್ತು ಅಭಿಷೇಕವನ್ನು ಮಾಡ್ತಾರೆ. ಹಾಗೆ ಈಶ್ವರನಿಗೆ ಪ್ರಿಯವಾಗಿರುವಂಥ ರುದ್ರಾಭಿಷೇಕ, ಅದರಲ್ಲೂ ಶತರುದ್ರಾಭಿಷೇಕವನ್ನು ಮಾನ್ಯ ಶಾಸಕರು ಕರ್ನಾಟಕ ಸರ್ಕಾರದ ಪರವಾಗಿ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದ ದಿನದಿಂದ ಮಳೆ ಬಂದಿದ್ದು ನಿಮಗೆಲ್ಲರೂ ತಿಳಿದಿದೆ. ಹಾಗೆ ಅಂಗದೇಶದ ರೋಮಪಾದ ಮಹಾರಾಜರು 12 ವರ್ಷದ ಒಂದು ಬರವನ್ನು ನೀಗಿಸಲು ಈ ಋಷ್ಯಶೃಂಗರನ್ನು ಅವರು ಅಲ್ಲಿಗೆ ಆಹ್ವಾನಿಸ್ತಾರೆ. ಅವರ ಪಾದಸ್ಪರ್ಶದಿಂದ ಮಳೆಯಾಗಿದ್ದಾರೆ. ಇಂತಹ ಐತಿಹ್ಯವನ್ನು ಹೊಂದಿರುವಂಥ ಋಷ್ಯಶೃಂಗರು ಇಲ್ಲಿ ನೆಲೆಸಿರುವುದರಿಂದನೇ ಆ ಒಂದು ಶಕ್ತಿ ಇಲ್ಲಿ ಇದ್ದೇ ಇದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.